ಸಿದ್ದರಾಮಯ್ಯ ತಾಕತ್ತಿದ್ರೆ RSS ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅನಧಿಕೃತವಾಗಿ ರಾಜ್ಯದಲ್ಲಿ ಮದರಸಾ ಕಟ್ಟಿದ್ದಾರೆ, ಎಷ್ಟು ಅನಧಿಕೃತವಾಗಿ ತಾಲಿಬಾನ್ ಒಂದು ಉಗ್ರಮನ ತಯಾರು ಮಾಡುವಂಥ ಮದರಸಾಗಳನ್ನು ಕಟ್ಟಿದ್ದಾರೆ. ಅದನ್ನು ತೆಗೆಯುವಂಥ ತಾಕತ್ತಿದ್ರೆ ನಿಮಗೆ ಮಾಡಿ. RSS ನೀವಲ್ಲ, ನೆಹರೂಯಿಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ರಾಜೀವ್ ಗಾಂಧಿ ಹಿಡಿದು ಈಗಿನ ಖರ್ಗೆ ಹಿಡಿದು ಯಾರಿಗೂ ಏನೋ ಈ ದೇಶದಿಂದ ಈ ರಾಜ್ಯದಿಂದ RSS ತೆಗಿಲಿಕ್ಕೆ ನೀವೇನು ಲಗ ಹೊಡೆದ್ರು ಏನು ಕೇಸುಗಳು ಆಗುದಿಲ್ಲ ಸರ್. ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನೀವು ಅರ್ಥ ಮಾಡೋದು ನಕ್ಕಲ್ ಮಾಡ್ತೀವಿ ರಾಜ್ಯದಲ್ಲಿ ನಡೀತಾ ಇದೆ. ಅದು ನೀವು ಮಾಧ್ಯಮದವರು ಬರೀದಿಲ್ಲ ಏನು ಮಾಡೋದು? ನೀವ್ ಹೇಳದಲ್ಲ ಬರೀ ಇಲ್ಲ, ನಾವು ನೋಡ್ರಿ ನಾವು ಹೇಳ್ತೀವಿ ಕರೆ, ನೀವು ಏನು ಹೇಳಿದ್ರು ಮತ್ತೆ ರಾಜಾ ಹುಲಿ ಎಂದು ದೆಹಲಿಗೆ ಹೈಕಮಾಂಡ್ ನಡಗಿದ ರಾಜಾ ಹುಲಿ ಬಂದಿದ್ದಕ್ಕೆ ದಿಲ್ಲಿ ಹೈಕಮಾಂಡ್ ನಡಗಿತ್ತು, ಥರ ನಡಗಿತ್ತು, ಅದು ಬರೀತಾರಪ್ಪ. ಎಂದರೆ ರಾಜಾ ಹುಲಿ ಅದಕ್ಕೆ ಹೋದ್ರು, ಏನು ಉತ್ತರ ಕರ್ನಾಟಕದ ಹಾವಳಿ ಇದೆ, ನೆರೆ ಹಾವಳಿ ಆಗಿದೆ, ಅದ್ರ ಪರಿಹಾರಕ್ಕಾಗಿ ಹೋಗ್ಯಾರ ಅಂತ ಹೇಳಿ ಅವ್ರು ಹೇಳ್ತಾರೆ ನಿಮಗೆ. ನಾವು ಹೋಗಿದ್ದು ಯಾವುದೇ ನನ್ನ ವೈಯಕ್ತಿಕ ಕೆಲಸ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಭಾಳ ಭಯಂಕರ ಪ್ರವಾಹ ಬಂದಿದ್ರು ನಾವು ಹೋಗಿದ್ದೀವಿ. ಒಳಗೆ ಹೋಗಿ ಏನಾಗ್ತಾರೆ ಪ್ರಧಾನಮಂತ್ರಿಗೆ ಹಾವಳಿನೂ ಇಲ್ಲ ಬರಲಿಲ್ಲ, ದಯವಿಟ್ಟು ನನ್ನ ಮಗನ ರಾಜ್ಯಾಧ್ಯಕ್ಷ ಮುಂದುವರಿಸಿ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ, ನಿಮ್ಮ ಕಾಲು ಬೀಳ್ತೀನಿ ತಮ್ಮಯ್ಯ, ಮಾಡದೇ ಇದ್ರೆ ನಾನು BJP ಹೊರ ಬರ್ತೀನಿ, ಈ ಒಂದು ಅಂಜಿಕೆ ಹಾಕಿ ಬರ್ತಾರೆ. ಆದ್ರೆ ಮಾಧ್ಯಮದವ್ರು